ಬೆಳಗಾವಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ದರ್ಗಾ ಸ್ಥಳಾಂತರ ಆಗಿದೆ. ಪುಣೆ ಹಾಗೂ ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲಿದ್ದಂಥ ದರ್ಗಾ ಸ್ಥಳಾಂತರ ಆಗಿರೋದು ಹತ್ತರ್ಗಿ ಗ್ರಾಮದ ಹೊರ ವಲಯದಲ್ಲಿರುವಂಥ ಗುಲಾಬ್ ಶಾ ದರ್ಗಾ ಇದು. ಬೆಳಗಾವಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದಂಥ ದರ್ಗಾವನ್ನು ಸ್ಥಳಾಂತರ ಮಾಡಲಾಗಿದೆ. ಪುಣೆ ಟು ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲಿರುವಂಥ ದರ್ಗಾವನ್ನು ಸ್ಥಳಾಂತರ ಮಾಡಿರೋದು ಗುಲಾಬ್ ಶಾ ದರ್ಗಾ ಇದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಖಾಕಿ ಭದ್ರತೆಯಲ್ಲಿ ಸ್ಥಳಾಂತರಗೊಳಿಸಲಾಗಿದೆ. 6 ಲೈನ್ ರಸ್ತೆ ಅಗಲೀಕರಣ ಹಿನ್ನೆಲೆ ದರ್ಗಾವನ್ನ ಸ್ಥಳಾಂತರ ಮಾಡಿರೋದು. ಪೊಲೀಸ್ ಬಿಗಿ ಭದ್ರತೆಯ ಜೊತೆಗೇನೆ ಸ್ಥಳಾಂತರ ಮಾಡಿದ್ದಾರೆ. ಗ್ರಾಮದ ಹೊರವಲಯದಲ್ಲಿ 1 ಎಕರೆ ಜಮೀನನ್ನ ಇದಕ್ಕಾಗಿಯೇ ಮೀಸಲಿರಿಸಲಾಗಿದೆ. ಸ್ಥಳೀಯರ ವಿಶ್ವಾಸಕ್ಕೆ ಪಡೆದುಕೊಂಡು ಹೆದ್ದಾರಿ ಪ್ರಾಧಿಕಾರದಿಂದಲೇ ಸ್ಥಳಾಂತರ ಆಗಿರೋದು. ಇಂತಹ ವಿಚಾರ ಬಂದಾಗ ಒಂದಷ್ಟು ಧಾರ್ಮಿಕ ಸಂಘರ್ಷಗಳಾಗ್ಬೋದು. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸರ ಬಿಗಿ ಭದ್ರತೆಯ ಜೊತೆಗೆ ಪ್ರಾಧಿಕಾರದವರೇ 1 ಎಕರೆ ಜಮೀನನ್ನು ಪಡ್ಕೊಂಡು ಆ ಪಟ್ಟಣದ ಹಳ್ಳಿಯ ಹೊರಭಾಗದ ಹೊರವಲಯದಲ್ಲಿರುವಂಥ ಜಮೀನನ್ನು ಪಡ್ಕೊಂಡು ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾಧಿಕಾರದಿಂದ ಅಧಿಕಾರಿಗಳೇ ಈ ದರ್ಗಾವನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಧಾರ್ಮಿಕ ವಿಚಾರಗಳು ಅಂತ ಬಂದಾಗ ಬಹಳ ಸೆನ್ಸಿಟಿವ್, ಅವುಗಳನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ. ಹಾಗಾಗಿನೇ ಪೊಲೀಸರ ಬಿಗಿ ಭದ್ರತೆ ಇರ್ಬೋದು, ಪ್ರಾಧಿಕಾರನೇ ನೇತೃತ್ವ ವಹಿಸ್ಕೊಂಡು ಯಾವ ರೀತಿಯ ಮಿಸ್ಕಮ್ಯುನಿಕೇಷನ್ ಆಗಬಾರ್ದು, ಜಗಳಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ. ಅಂದರೆ 6 ಲೈನ್ ಹೆದ್ದಾರಿ ಮಾಡೋದಕ್ಕೆ ಅಂತ ರಸ್ತೆಯ ಅಗಲೀಕರಣಕ್ಕಂತ ಆ ಜಾಗ ಬೇಕಾಗಿತ್ತು. ಹಾಗಾಗಿ ಆ ಜಾಗದಲ್ಲಿದ್ದಂಥ ದರ್ಗಾವನ್ನು ಈಗ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ರಸ್ತೆ ಅಗಲೀಕರಣದ ಹಿನ್ನೆಲೆ ದರ್ಗಾವನ್ನು ಬೇರೆ ಕಡೆ ಶಿಫ್ಟ್ ಮಾಡಿರೋದು ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರಾಧಿಕಾರದವರೇ ಖಾಕಿ ಜೊತೆಗೆ ಸೇರಿಕೊಂಡು ಭದ್ರತೆಯಿಂದ ಈ ರೀತಿಯಾಗಿ ಶಿಫ್ಟ್ ಮಾಡಿದ್ದಾರೆ. ಗುಲಾಬ್ ಶಾ ದರ್ಗಾ ಹತ್ತರ್ಗಿ ಗ್ರಾಮದ ಹೊರವಲಯದಲ್ಲಿರುವಂಥ ಗುಲಾಬ್ ಶಾ ದರ್ಗಾ ಇದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹೆದ್ದಾರಿಯ ಒಂದಷ್ಟು ಅಗಲೀಕರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ದರ್ಗಾವನ್ನು ಈಗ ಶಿಫ್ಟ್ ಮಾಡಿದ್ದಾರೆ. ನಾವು